ಗುರುರಾಜ ಮತ್ತು ವೆಂಕಟನಾಥ ಬಂದು ಹೋದ್ಮೇಲೆ ನಿಮ್ಮಲ್ಲಿ ಏನೋ ಗೊಂದಲ ಇದ್ದ ಹಾಗಿದೆಯಲ್ಲ? ಹೌದು ಗುರುಗಳೇ, ನೀವು ವೆಂಕಟನಾಥನನ್ನ ಕಾವೇರಿ ಪಟ್ಟಣದಲ್ಲಿರೋ ಅನುದಾನ ಸಿಗುತ್ತೆ ಅಂತ ಹೇಳಿದ್ರಿ. ಅದಕ್ಕವನು ಅಪರಿಗ್ರಹ ವ್ರತ ಹಿಡಿತೀನಿ ಅಂತ ಹೇಳ್ದ. ಅಂದರೆ ಕಾವೇರಿ ಪಟ್ಟಣದಲ್ಲಿ ವೆಂಕಟನಾಥ ಬಹಳವಾಗೇ ಬಳಲ್ತಾನೆ ಅಂತ ನಿಮ್ಮ ಮನಸ್ಸಿಗೆ ವೇದ್ಯವಾಯಿತು. ಆದರೆ ಆ ಕಷ್ಟಗಳನ್ನು ಅವನಿಗೆ ಗುರುಗಳು ಅನುಗ್ರಹ ಮಾಡಿದ ಕಾರಣ ತಿಳಿದೆ ಗೊಂದಲದಲ್ಲಿದ್ದೀನಿ. ಉಳಿಪೆಟ್ಟು ತಿನ್ನದೆ ಶಿಲೆ ಶಿಲ್ಪ ಆಗುವುದಿಲ್ಲ. ಹಾಗೆ ಕಷ್ಟದ ಅರಿವು ಇಲ್ಲದವನಿಗೆ ಪರರ ಕಷ್ಟ ಮುಟ್ಟುವುದಿಲ್ಲ. ಮುಂದೆ 700 ವರ್ಷಗಳ ಕಾಲ ಬೃಂದಾವನದಲ್ಲಿ ನೆಲೆಸಿ ಭಕ್ತರ ಕಷ್ಟ ಕಳೆಯಬೇಕಾದವನಿಗೆ ಸ್ವತಃ ಕಷ್ಟದ ಪರಿಚಯ ಇರಬೇಕು. ಬೇಡಿ ಬಂದವರಲ್ಲಿ ಭೇದವೆಣಿಸದೆ ಏಕಭಾವದಿಂದ ಅನುಗ್ರಹ ಮಾಡಬೇಕೆಂದರೆ ಹಸಿವಿನ ಪರಿಚಯ ಇರಬೇಕು, ಕಷ್ಟಗಳ ಅರಿವಿರಬೇಕು. ಜಗತ್ತಿನಲ್ಲಿ ಪ್ರೀತಿಯ ಅರಿವು ಇರುವವನು ಮಾತ್ರ ಜಗತ್ತನ್ನು ಪ್ರೀತಿಸಬಲ್ಲ. ಅದಕ್ಕಾಗಿಯೇ ಸರಸ್ವತಿಯಿಂದ ಅವನಿಗೆ ಅಪಾರವಾದ ಪ್ರೀತಿ ಲಭಿಸಿದೆ. ಮುಂದೆ ಕಷ್ಟಕಾಲದಲ್ಲಿ ಅವಳ ಪ್ರೀತಿ ಮತ್ತಷ್ಟು ಅಧಿಕವಾಗುತ್ತೆ. ಅವಳ ಪ್ರೀತಿಯ ಸೋನೆಯಲ್ಲಿ ತೊಯ್ದು ಪಕ್ವ ಆಗ್ತಾನೆ. ಇದೆಲ್ಲ ಮುಂದೆ ಭಕ್ತರ ಉದ್ಧಾರಕ್ಕಾಗಿ ಭಗವಂತನ ತಯಾರಿ. ಆ ಶ್ರೀಹರಿಯೇ ಅವನ ಮನಸ್ಸಿನಲ್ಲಿ ಕುಳಿತು ಅಪರಿಗ್ರಹ ವ್ರತದ ಬಗ್ಗೆ ಮಾತಾಡಿಸಿದ್ದಾರೆ. ಅಷ್ಟೇ ಅಲ್ಲ, ಜ್ಯೇಷ್ಠ ಲಕ್ಷ್ಮಿಯು ವೆಂಕಟನಾಥನನ್ನ ಆಶ್ರಯಿಸುತ್ತಾಳೆ. ಶ್ರೀಹರಿ, ಹಾಗಾದರೆ ವೆಂಕಟನಾಥನ ಕಷ್ಟದ ಕಾಲಗಳನ್ನು ನಾವು ನೋಡಲೇಬೇಕೇ ಗುರುಗಳೇ? ಆ ಮಹಾತಾಯಿ ಅಗ್ನಿಯಂತೆ ಸುಧೀಂದ್ರವೇ, ಎಂಥವರನ್ನಾದರೂ ಶುದ್ಧಿಗೊಳಿಸ್ತಾಳೆ. ನಮ್ಮ ವೆಂಕಟನಾಥ ಪೂರ್ವದ 4 ಜನ್ಮಗಳಲ್ಲಿ ಮೇರು ಪರ್ವತದಷ್ಟು ಎತ್ತರದ ಪುಣ್ಯವನ್ನ ಸಂಪಾದಿಸಿದ್ದಾನೆ. ಅದನ್ನು ಹಂಚುವಾಗ ಇದು ನನ್ನದು, ನಾನು ಕೊಟ್ಟೆ ಅನ್ನೋ ಭಾವ ಕಿಂಚಿತ್ತು ಕೂಡ ಅವನ ಮನಸ್ಸಿನಲ್ಲಿ ಬರಬಾರ್ದು. ಆ ಕಾರಣಕ್ಕಾಗಿ ಮೂಲರಾಮನೇ ಅವನನ್ನು ಕಷ್ಟದ ಕುಲುಮೆಯಲ್ಲಿ ಬೇಯಿಸಿ ಶುದ್ಧಗೊಳಿಸಲು ಅಪ್ಪಣೆ ಕೊಡಿಸಿದ್ದಾನೆ. ಅಂದರೆ ಆ 2 ಜೀವಗಳು ಕಾವೇರಿ ಪಟ್ಟಣದಲ್ಲಿ ಕಳೆಯುವ ಕಷ್ಟ, ಸುಖ, ಪ್ರೀತಿಯ ಕ್ಷಣಗಳು ಭಕ್ತರ ಉದ್ಧಾರಕ್ಕಾಗಿ